ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದಲೂ ಕೂಡ ನಾವು ಅನುಭವಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ. ಬನ್ನಿ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಕನ್ನಡ ಉಳಿಸೋಕೆ ಕಾನೂನು ಬೇಕಾ ಅಥವಾ ಕನ್ನಡ ಪ್ರೀತಿ ಹೊಂದಿದ್ದರೆ ಸಾಕಾ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಒಂದು ಬಸವ ಸ್ಟುಡಿಯೋಕ್ಕೆ 4 ಜನ ಅತಿಥಿಗಳನ್ನು ಕರೆತಂದಿದ್ದೀವಿ. ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಕಾನೂನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ 2 ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ. ಆರ್ ಸತೀಶ್ ಅಂತ, ಕಾಗದ ನಗರ ಆಂಗ್ಲ ಪ್ರೌಢಶಾಲೆಯವರು, ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶರಣಾರ್ಥಿ. ಕರ್ನಾಟಕದಲ್ಲಿ ಕನ್ನಡ ಉಳಿಸೋಕೆ ಕಾನೂನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಶಬ್ರಿನಾ ಮಹಮ್ಮದ್ ಅಲಿ ಅವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ, ಚಳ್ಳಕೆರೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಲ್ಲ, ಕನ್ನಡ ಬೆಳೆಸೋಕೆ ನಮಗೇನು ಕಾನೂನಿನ ಅವಶ್ಯಕತೆ ಇಲ್ಲ, ಕನ್ನಡ ಬೆಳೆಸೋಕೆ ಕನ್ನಡ ಪ್ರೀತಿ ಹೊಂದಿದ್ರೆ ಸಾಕು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ 2 ಅತಿಥಿಗಳಿದ್ದಾರೆ. ಕೊಟ್ರೇಶ್ ಉಪ್ಪಾರ್ ಅಂತ, ಸಂಸ್ಥಾಪಕರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ, ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹೌದು, ಪ್ರೀತಿ ಒಂದೇ ಸಾಕು, ಕನ್ನಡ ಬೆಳೆಸೋಕೆ ಪ್ರೀತಿನೇ ಮುಖ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಲತಾಮಣಿ ತುರುವೇಕೆರೆ, ತಾಲೂಕು ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ, ತುರುವೇಕೆರೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವೀಕ್ಷಕರೇ, ನಮ್ಮ ಕನ್ನಡ ಹೇಗಿದೆ ಅಂತಂದರೆ, ನಮ್ಮ ಕನ್ನಡದ ಬಗ್ಗೆ ಒಂದು ಮಹಾಲಿಂಗ ರಂಗ ಅಂತಕ್ಕಂಥ ಒಬ್ಬ ಕವಿ ಹೇಳಿದ್ದಾರೆ, ಕನ್ನಡ ಎಷ್ಟು ಸುಲಲಿತವಾಗಿ ಅಂದರೆ, ಸುಲಿದ ಬಾಳೆಹಣ್ಣಿನಂದೆ, ಸಿಗುರು ತೆಗೆದ ಕಬ್ಬಿನಂದದಿ, ಉಷ್ಣವಳಿದ ಆಳಿನಂದದಿ ಅಂತ. ಅಂತಹ ಸರಳ ಸುಂದರ ಕನ್ನಡ ಭಾಷೆಯನ್ನು ಇವತ್ತು ನಮ್ಮ ಈ ಕರ್ನಾಟಕದಲ್ಲಿ ಉಳಿತಿದೆಯೋ ಅಥವಾ ಬೆಳೀತಿದೆಯೋ, ಇಂದಿನ ಈ ಪೀಳಿಗೆಯವರು ಕರ್ನಾಟಕವನ್ನು ಉಳಿಸುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡಿಸಿದ್ದಾರೆ, ಅಥವಾ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ನಾಯಕರು ನಮ್ಮ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಹೇಗೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಕನ್ನಡ ನಿಜವಾಗ್ಲೂ ಅಭಿವೃದ್ಧಿ ಹೊಂದುತ್ತಾ ಇದೆಯೋ ಇಲ್ವೋ, ಅಥವಾ ಮುಂದಿನ ಪೀಳಿಗೆಗೆ ನಮ್ಮ ಜವಾಬ್ದಾರಿ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಮುಂದಿನ ಪೀಳಿಗೆಗಾಗಿ ನಾವು ಏನನ್ನು ಕೊಡ್ತಾ ಇದ್ದೀವಿ, ಈ ಎಲ್ಲ ಸಮಗ್ರ ವಿಷಯವನ್ನು ಎತ್ಕೊಂಡ್ಬಿಟ್ಟು ಇವತ್ತಿನ ಚರ್ಚೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕನ್ನಡ ಬೆಳೆಸಲಿಕ್ಕೆ ನಿಜವಾಗ್ಲೂ ಕಾನೂನು ಬೇಕಾ, ಅಥವಾ ಕನ್ನಡ ನಾಡಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಕನ್ನಡವನ್ನು ಪ್ರೀತಿಸ್ತಕ್ಕಂಥ ಈ ನಾಡಿನ ಪ್ರಜೆಗಳು ಪ್ರೀತಿಯಿಂದನೇ ಕನ್ನಡ ಬೆಳೆಸ್ತಾ ಇದ್ದಾರೆ? ಈ 2 ವಿಷಯಗಳನ್ನು ಇವತ್ತಿಗೆ ಚರ್ಚೆ ಎತ್ಕೊಂಡಿದ್ದೀವಿ. ಮೊದಲನೇದಾಗಿ, ಪ್ರೀತಿ ಒಂದೇ ಸಾಕು ಅನ್ನೋದ್ರ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಕೊಟ್ರೇಶ್ ಉಪ್ಪಾರ್ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಕನ್ನಡ ಬೆಳಿಲಿಕ್ಕೆ ಸರ್ಕಾರದಿಂದ ಏನಾದರೂ ಕಾನೂನು ಬೇಕಾ ಅಥವಾ ಪ್ರೀತಿ ಹೊಂದಿದ್ರೇ ಸಾಕಾ? ಎಲ್ಲರಿಗೂ ನಮಸ್ತೆ. ನೋಡಿ, ಕನ್ನಡ ಅಂದ್ರೆ ಒಂದು ಮೈ ರೋಮಾಂಚನ ಆಗುತ್ತೆ. ಹೌದು, ಇಲ್ಲಿ ಕಾನೂನೇ ಬರಲ್ಲ. ನಾವು ಕನ್ನಡ ನವೆಂಬರ್ ಬಂತಂದ್ರೆ ಇಡೀ ರಾಜ್ಯ ಮತ್ತು ಇಡೀ ವಿಶ್ವದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಏನೋ ಒಂದು ಸಂಭ್ರಮ, ಆ ಮಾಯೆ, ಒಂದು ಕನ್ನಡ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು. ಇದು ನವೆಂಬರಿಗೆ ಮಾತ್ರ ಸೀಮಿತ ಅಲ್ಲ. ನಿಜವಾದ ಕನ್ನಡಿಗನಿಗೆ ದಿನಂಪ್ರತಿನೂ ಒಂದು ರಾಜ್ಯೋತ್ಸವನೇ. ನಾನು ಕನ್ನಡ ಪ್ರಜ್ಞೆ ಬಗ್ಗೆ ಮಾತಾಡ್ತೀನಿ. ಪ್ರೀತಿಯನ್ನು, ಭಾಷೆ ಇದೆಯಲ್ಲ, ಮನುಷ್ಯನ ಒಂದು ಸಂವಹನದ ಒಂದು ಮಾಧ್ಯಮ. ಭಾಷೆ ಬೆಳಿಲಿಕ್ಕೆ ಕಾನೂನುಗಳು ಬೇಕಾಗಿಲ್ಲ. ಯಾವುದೇ ಕಾನೂನುಗಳಿಂದ ಯಾವುದೇ ಭಾಷೆಗಳು ಇದುವರೆಗೂ ಬೆಳೆದಿಲ್ಲ. ಅದರಲ್ಲೂ ಕನ್ನಡ ಭಾಷೆ ಏನಿದೆ, 2,500 ವರ್ಷಗಳ ಒಂದು ಐತಿಹ್ಯವನ್ನು ಹೊಂದಿರತಕ್ಕಂಥ ಸುದೀರ್ಘವಾದ ಹಳೆ ತಲೆಮಾರಿನ ಒಂದು ಭಾಷೆ. ಜಾಗತಿಕವಾಗಿಯೇ ಕೆಲವು ಬೆರಳೆಣಿಕೆಯ ಭಾಷೆಗಳಲ್ಲಿ ಕನ್ನಡವೂ ಒಂದು. ಅದರಲ್ಲಿ ನಮ್ಮ ದ್ರವಿಡಿಯನ್ಸ್ ಭಾಷೆ ಅಂತ ಏನು ಕರಿತೀವಿ, ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ತೆಲುಗು, ತಮಿಳು, ಮಲಯಾಳಂ ಇವೆಲ್ಲ ಏನಿದೆ ನಮ್ಮ ಕನ್ನಡವನ್ನು ಸೇರಿದಂತೆ ತಮ್ಮದೇ ಆದಂಥ ಒಂದು ಐತಿಹ್ಯವನ್ನು, ಹೆಜ್ಜೆ ಗುರುತುಗಳನ್ನು ಹೊಂದಿದ್ದಾವೆ. ನಮ್ಮ ಜನಪದ ಸಾಹಿತ್ಯದಿಂದ ಹಿಡಿದು ಇಲ್ಲಿವರೆಗೂ ಸಾಹಿತ್ಯ ಬೃಹದಾಕಾರವಾಗಿ ಬೆಳೆದು ಬಂದುಬಿಟ್ಟಿದೆ. ನಾವು ಜೀವನ ಪೂರ್ಣ ಓದಿದ್ರು ಕನ್ನಡ ಸಾಹಿತ್ಯವನ್ನು ಓದಕ್ಕಾಗಲ್ಲ ನಮಗೆ. ನಮ್ಮ ಜೀವಿತಾವಧಿಯ ಕಾಲವನ್ನು ಇಡೀ ಓದಲಿಕ್ಕೆ ಮೀಸಲಾಗಿಟ್ಟರೂ ಸಹ ನಮಗೆ ಓದಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಹಿಂದಿಲಿಂದನೂ ನಮ್ಮ ಜನಪದ ಸಾಹಿತ್ಯ, ಅನುಭವ ಸಾಹಿತ್ಯ ಅಂತ ಕರಿತೀವಿ. ಜನಪದ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ 3 ಸಹ ನಮ್ಮ ಸಾಹಿತ್ಯದ ವಲಯಗಳಲ್ಲಿ. ಅದರಲ್ಲಿ ನಮಗೆ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ದಾಸಯುಗ ಮತ್ತು ಆಧುನಿಕ ಯುಗದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ಮತ್ತು ಈಗಿನ ಒಂದು ಪ್ರಕಾರವನ್ನು ನೋಡ್ತೀವಿ. ಇಷ್ಟು ನಮ್ಮ ಸಾಹಿತ್ಯಕ ಕನ್ನಡ ಸಾಹಿತ್ಯದಲ್ಲಿ. ಇದರಲ್ಲಿ ಪಂಪ ಪೂರ್ವಯುಗದಲ್ಲಿ ಬರ್ತಕ್ಕಂಥ ಅಸಗ, ನಂದಿ, ಗುಣವರ್ಮ, ಇವರೆಲ್ಲ, ಗುಣನಂದಿ, ಇವರೆಲ್ಲ ಬರ್ತಾರೆ. ಅವರೆಲ್ಲ ಭಾಷೆಯನ್ನು ಬಳಸುವಾಗ ಯಾವ ಒಂದು ಕಾನೂನಿತ್ತು? ಯಾವುದು ಬೇಡ. ನಮ್ಮ ಪೂರ್ವಜರು, ನಮ್ಮ ಅಜ್ಜಂದಿರು, ನಮ್ಮ ಅಜ್ಜಿಯರು
ತಮ್ಮ ಜೀವನಾನುಭವವನ್ನು ಕಟ್ಟಿ ಹಾಡಿದ್ರಲ್ಲ, ಭಾಷೆಯನ್ನು ಬೆಳೆಸ್ಕೊಂಡು ಬಂದ್ರಲ್ಲ, ಯಾವ ಕಾನೂನಿತ್ತು? ಬಹುಮುಖ್ಯವಾಗಿ ಪ್ರೀತಿ ಇದೆಯಲ್ಲ, ಭಾಷಾ ಪ್ರೀತಿ ಇದೆಯಲ್ಲ, ಒಂದು ತಾಯಿಯ ಪ್ರೀತಿಯನ್ನು ಯಾವ ಕಾನೂನು ಕೊಟ್ಟು ಖರೀದಿ ಮಾಡೋಕ್ಕಾಗುತ್ತೆ? ನೀವು ಚೌಕಟ್ಟಕ್ಕಾಗುತ್ತೆ ತಾಯಿ ಪ್ರೀತಿಗೆ? ಭಾಷೆ ಎಂಬುದು ಅಷ್ಟೇ, ನಮ್ಮ ಮಾತೃಭಾಷೆ ಎಂಬುದು ಏನಿರುತ್ತೆ, ನಮ್ಮ ಜನ್ಮಭೂಮಿಯ ಒಂದು ಭಾಷೆ ಅದು. ಅದನ್ನು ನಾವು ಬೆಲೆ ಕಟ್ಟಕ್ಕಾಗಲ್ಲ, ಅದಕ್ಕೊಂದು ಚೌಕಟ್ಟು ಕಟ್ಟಕ್ಕಾಗಲ್ಲ. ಅದು ಆ ಒಂದು ಮಿಳಿತನೇ ಬೇರೆ, ಆ ಭಾವನೆಯೇ ಬೇರೆ. ಈ ಕನ್ನಡ ಮತ್ತು ಕನ್ನಡಿಗ ಅಂಬುದಿದೆಯಲ್ಲ, ಅದರದ್ದು ದೊಡ್ಡ ಒಂದು ಐತಿಹ್ಯ. ನಾವು ಗಂಗರಿಂದ ಹಿಡಿದು ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಯಾರು ನಮ್ಮ ವಿಜಯನಗರ ಸಾಮ್ರಾಜ್ಯ ಅರಸರಿರ್ಬೋದು, ನಾಯಕ ಇರ್ಬೋದು, ಮೈಸೂರಿನ ಒಡೆಯರಿರ್ಬೋದು, ಇವರೆಲ್ಲರೂ ಯಾವ ಕಟ್ಟಳೆಗಳಲ್ಲಿ ಕನ್ನಡವನ್ನು ಬೆಳೆಸಿದ್ರು? ಇವತ್ತಿಗೆ ನಮಗೆ ರಚನೆ ಮಾಡೋಕ್ಕಾಗ್ತಾ ಇಲ್ಲಲ್ವ ನಮ್ಮ ಭಾಷೆನೇ. ಯಾಕೆಂತಂದರೆ ನಾವು ಬೃಹತ್ತಾಗಿ ನೋಡಿದಾಗ, ಒಂದು ಸಂವಿಧಾನಬದ್ಧವಾಗಿ ನೋಡಿದಾಗ ದೇಶದ ಐಕ್ಯತೆ ಬಗ್ಗೆ ಮಾತಾಡ್ತೀವಿ ನಾವು. ಆದರೆ ಭಾಷಾ ಉಳಿವಿಗೆ ಚೌಕಟ್ಟನ್ನು ಹೇರ್ತಾ ಇಲ್ಲ. ಭಾಷಾ ಸ್ವತಂತ್ರತೆ ಇದೆ ನಮಗೆ. ಆದರೆ ನಮ್ಮ ಮಾತೃಭಾಷೆಯನ್ನು ಬಿಟ್ಟು ನಾವು ಬೇರೆ ಮಾತಾಡೋಕ್ಕಾಗುತ್ತಾ? ನೋಡಿ, ಇನ್ನೊಂದು ಬಹುಮುಖ್ಯವಾಗಿ ಒಬ್ಬ ಕವಿ ಹೇಳ್ತಾನೆ, ನೀವು ಎಷ್ಟೇ ಭಾಷೆಯನ್ನು ಕಲ್ತರಿ, ನನಗೊಂದು ಪ್ರೌಢಿಮೆ ಇದೆ, ಒಂದು 8 ರಿಂದ 10 ಭಾಷೆಯನ್ನು ಕಲ್ತಿದ್ದೀನಿ. ನಮಗೆ ಕನಸು ಬೀಳೋದು ಯಾವುದರಲ್ಲಿ ಬೀಳುತ್ತೆ? ಮಾತೃಭಾಷೆಯಲ್ಲಿ. ಇದು ಭಾಷಾ ಪ್ರೇಮ ಇದೆಯಲ್ಲ, ಅದು ಇನ್ನರ್ ಫೀಲಿಂಗ್ಸ್ ನಮ್ಮ ನರನಾಡಿಗಳಲ್ಲಿ ಬೆರ್ತೋಗ್ಬಿಟ್ಟಿದೆ ಭಾಷೆ ಎಂಬುದು. ಒಂದು ಕಡೆಗೆ ಕವಿರಾಜ ಮಾರ್ಗಕಾರ ಅದನ್ನು ಹೇಳಲೇಬೇಕು ನಾನು. ಕನ್ನಡಿಗರು, ಕನ್ನಡ ಅಂದರೆ ಏನು, ಯಾಕೆ ನಾವು ಕನ್ನಡವನ್ನು ಪ್ರೀತಿಸಬೇಕು, ಮತ್ತು ಕನ್ನಡಿಗರು ಆ ಗುಣಗಳೇನು, ಕನ್ನಡಿಗರಲ್ಲಿರ್ತಕ್ಕಂಥವು ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಹಿಂದೆಲ್ಲ ಹೇಳ್ತೀವಿ ನಾವು, ಕನ್ನಡ ಅಂದ್ರೇನು, ಕರ್ನಾಟಕ ಅಂದ್ರೆ ನಮಗೆ ಗೋದಾವರಿಯಿಂದ ಹಿಡಿದು ಕಾವೇರಿವರೆಗೆ ಇದ್ದ ನಾಡನ್ನೆಲ್ಲ ನಾವು ಕನ್ನಡ ನಾಡು ಅಂತ ಕರಿತೀವಿ. ಇಲ್ಲಿ ಬಳಸ್ತಕ್ಕಂಥ ಭಾಷೆಯನ್ನು ನಾವು ಕನ್ನಡ ಭಾಷೆ ಅಂತ ಬಳಸ್ತೀವಿ. ಇಲ್ಲಿ ನಾವು ಚೌಕಟ್ಟು ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಕರ್ನಾಟಕದಾಗ ಒಂದು ಕಾನೂನನ್ನು ಮಾಡಿದ್ವಿ. ಪರ ರಾಜ್ಯಗಳಲ್ಲಿ ಇದ್ದಾರೆ ನಮ್ಮ ಕನ್ನಡಿಗರು, ಅವರಿಗೆ ನಮ್ಮ ಕಾನೂನು ಏನೆಲ್ಲ ಪರಿಣಾಮ ಬೀರಬಹುದು, ಅಥವಾ ಬೇರೆ ರಾಜ್ಯದಿಂದ ಇಲ್ಲಿ ಬಂದಂಥ ಬೇರೆ ಭಾಷೆಗಾರಿಗೆ ಏನಂತ ಪರಿಣಾಮ. ಈಗ ಕಾಸರಗೋಡಿಗೆ ಹೋಗೋಣ, ಕಾಸರಗೋಡಲ್ಲಿ ನಮ್ಮದೇ ಆದಂಥ ಒಂದು ಘಟಕ ಇದೆ, ಸಾಕಷ್ಟು ಕನ್ನಡಿಗರಿದ್ದಾರೆ. ಆದೋನಿಯಲ್ಲಿ ನಮ್ಮದೇ ಆದಂಥ ಒಂದು ಘಟಕ ಇದೆ, ನಾವು ಅಲ್ಲಿ ಹೋಗಿ ಬರ್ತೀವಿ ನಮ್ಮ ಘಟಕಕ್ಕೆ, ಅಲ್ಲಿ ಸಾಕಷ್ಟು ಕನ್ನಡಿಗರಿದ್ದಾರೆ. ನಾವಿಲ್ಲಿ ಭಾಷೆ ಚೌಕಟ್ಟು ಏನಾದರೂ ಒಂದು ರಾಜ್ಯಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದ್ವು ಅಂದರೆ ಈ ವೈರುಧ್ಯಗಳು ಬರ್ತಕ್ಕಂಥದ್ದು, ಘರ್ಷಣೆಗಳು ಬರ್ತಕ್ಕಂಥದ್ದು, ನಮ್ಮ ಮನಸ್ಸುಗಳನ್ನು ಹೊಡಿತಾ ಹೋಗುತ್ತೆ. ಈ ಭಾಷಾ ಪ್ರೇಮ ಮತ್ತು ಭಾಷಾ ಔನ್ನತ್ಯಕ್ಕೆ, ಔನ್ನತ್ಯಕ್ಕೆ ಹೇಳ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ಮಾತ್ರ ಸಾಕು. ಪ್ರೀತಿಯಿಂದ ಬಿಟ್ಟು ಮತ್ತೆ ಅದರ ಆಚೆ ನಾವು ಏನನ್ನು ನಾವು ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಬಹಳ ಸೊಗಸಾಗಿ ಹೇಳ್ತಾನೆ. 10 ಗುಣಲಕ್ಷಣಗಳನ್ನು ಹೇಳ್ತಾರೆ. ಗಮನಿಸ್ಬೇಕಿದ್ದಾನೆ. ಯಾಕೆ ಕನ್ನಡಿಗರು ಇವತ್ತಿಗೂ ಕನ್ನಡ ಮತ್ತು ಕನ್ನಡಿಗ, ಕನ್ನಡ ನಾಡು ಅನ್ನೋದ್ರಲ್ಲೇ ಹೆಮ್ಮೆ ಅನಿಸುತ್ತೆ. ಒಂದು ಕಡೆ ಹೇಳ್ತಾರೆ, ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್ ಅಂತ. ಇವು ಏನು 10 ಅಂಶಗಳಿದ್ದಾವೆ. ಈ ಕನ್ನಡ ನಾಡನ್ನು ಯಾವುದೇ ಒಂದು ಚೌಕಟ್ಟಲ್ಲಿ ಇಟ್ಕೊಂಡು ಬರಲಿಲ್ಲ ಕವಿರಾಜ ಮಾರ್ಗಕಾರ. ನೋಡಿ, ಒಂದೊಂದೇ ನಾನು ಇದನ್ನು ತಿಳ್ಕೊಳ್ಳೇಬೇಕು. ಇದನ್ನು ತಿಳ್ಕೊಂಡ್ರೆ ನಾನು ಕನ್ನಡಿಗ ಅಂದ್ರೇನು, ಕನ್ನಡ ಪ್ರಜ್ಞೆ ಬಗ್ಗೆ ಮುಂದೆ ಮಾತಾಡೋಕ್ಕಾಗೋದು. ಸುಭಟರ್ಗಳ್ ಅಂತ ಒಂದು ಪದವನ್ನು ಬಳಸ್ತಾನೆ ಕವಿರಾಜ ಮಾರ್ಗ. ಭಟ ಅಂತಂದರೆ ಯೋಧ ಅಂತ. ಕನ್ನಡಿಗರು ಮೂಲತಃ ಒಂದು ಯೋಧತ್ವವನ್ನು ಹೊಂದಿರತಕ್ಕಂಥವ್ರು, ಶೂರರು. ಅಂದರೆ ಅವ್ರ ರಕ್ತಗತವಾಗಿದೆ ಕನ್ನಡಿಗರಲ್ಲಿ. ಆ ಕಿಚ್ಚು ಎಂಬುದು ಇದೆ. ನೋಡಿ, ಈ ಸುಭಟರ್ಗಳು ಯಾವುದನ್ನು ಆಧಾರವಾಗಿ ಇಟ್ಕೊಂಡು ಅವತ್ತು ಯಾರೋ ಕವಿರಾಜ ಮಾರ್ಗಕಾರ ಹೇಳಿದ್ರು ಏನೋ, ಅನಂತರ ಬಂದಂಥ ಒಬ್ಬ ಸಾಮಾನ್ಯ ಅಕ್ಕ ಬುಕ್ಕನಿಂದ ಇಡೀ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅವ್ರ ಕ್ಷತ್ರಿಯರಲ್ಲ, ಒಬ್ಬ ಸಾಮಾನ್ಯ ಸಂಗೊಳ್ಳಿ ರಾಯಣ್ಣ ಇಡೀ ಒಂದು ರಾಜ್ಯ ಸಂರಕ್ಷಣೆ ಮಾಡುವಲ್ಲಿ ನಿಲ್ತಾನೆ. ಒಬ್ಬ ಸಾಮಾನ್ಯ ಕಾವಲುಗಾರನೇ ಹೆಂಡತಿ ಓಬವ್ವ ಇಡೀ ಕೋಟೆಯನ್ನು ಬಚಾವ್ ಮಾಡ್ತಾಳೆ. ಈ ಕೆಚ್ಚು ಯೋಧತ್ವ ಇದೆಯಲ್ಲ, ಇದು ಕನ್ನಡಿಗರ ಒಂದು ಮೂಲ ಆಸ್ತಿ. ಇದು ಯಾವುದೇ ಕಾನೂನು ಇಟ್ಕೊಂಡು ಬಿಟ್ಟು ಇದನ್ನು ಕಾಪಾಡೋ ನೀನು ಅನ್ನೋದಲ್ಲ. ಅವರಲ್ಲಿರ್ತಕ್ಕಂಥ ಕನ್ನಡ ಪ್ರಜ್ಞೆ, ಕನ್ನಡ ಪ್ರೀತಿ, ನನ್ನ ಭೂಮಿ ಇದು ಅಂತ.
ಇದನ್ನು ಯಾರು ಖರೀದಿ ಮಾಡಿ ಕೊಡೋಕ್ಕಾಗಲ್ಲ, ಚೌಕಟ್ಟು ಹಾಕೋಕ್ಕಾಗಲ್ಲ. ಆಂತರಿಕವಾಗಿ ಒದಗಿತಕ್ಕಂಥ ಅಂತರ್ಶಕ್ತಿ ಅಂತ ಕರಿತೀವಿ ಇದು. ಅನಂತರ 2ನೇ ಪಾಯಿಂಟ್ ಇದೆ ಅಲ್ಲಿ, ಕವಿಗಳು ಅಂತ ಹೇಳ್ತಾರೆ. ಕನ್ನಡಿಗರಿಗೆ ಮೂಲತಃ ಒಂದು ಕವಿತ್ವ ಇರುತ್ತೆ ಅಂತ, ಅವ್ರು ಕವಿಗಳಾಗಿರ್ತಾರೆ ಅಂತ. ಒಂದು ಕಾವ್ಯ, ಒಂದು ಪ್ರಭೆ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಇದೆ ಅಂತಂದು ಹೇಳ್ತಾನೆ ಕವಿರಾಜ ಮಾರ್ಗಕಾರ. ಅದಕ್ಕೆ ಇನ್ನೊಂದು ಪದ್ಯದಲ್ಲಿ ಅವರೇ ಹೇಳ್ತಾರೆ, ಕುರುತೋದದಿಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಕನ್ನಡಿಗರು ನಿರ್ದಿಷ್ಟವಾಗಿ ಓದ್ದೇ ಇದ್ದಿದ್ರು ಕಾವ್ಯ ಪ್ರಯೋಗದಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿರತಕ್ಕಂಥದ್ದು, ಆ ಮತಿಯನ್ನು ಹೊಂದಿರತಕ್ಕಂಥ, ಆ ಬುದ್ಧಿಯನ್ನು ಹೊಂದಿರತಕ್ಕಂಥವ್ರು, ಆ ಚಮತ್ಕಾರತೆಯನ್ನು ಹೊಂದಿರತಕ್ಕಂಥವ್ರು. ಆದ್ರಿಂದ ಇದಕ್ಕೆ ಯಾಕೆ ನಾನು ಉದಾಹರಣೆ ಇದನ್ನು ಕೊಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜನಪದರು, ನಮ್ಮ ಅಜ್ಜಿ ಅಂದ್ರೆ ಯಾರು ಕ್ಲಾಸಿಗೆ ಹೋಗಿಲ್ಲ, ಅವರು ಶಾಲೆ ಮುಖನೇ ನೋಡಿಲ್ಲ, ಅವ್ರು ಕೊಟ್ಟಂಥ ತ್ರಿಪದಿಗಳನ್ನು ಇವತ್ತಿಗೆ ನಾವು ಅಧ್ಯಯನ ಮಾಡೋಕ್ಕಾಗ್ತಾ ಇಲ್ಲ, ಅದರ ತಿರುಳನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅಲ್ಲಿ ಯಾವುದೇ ಕಾನೂನಿಲ್ಲ. ಬದುಕು ನಮಗೆ ಕನ್ನಡವನ್ನು ಕಟ್ಟಿಕೊಟ್ಟಿದ್ದು, ನಮ್ಮ ಅನುಭವ ಸಾಹಿತ್ಯವನ್ನು ಕಟ್ಟಿಕೊಟ್ಟು ಕನ್ನಡ ಉನ್ನತಿಗೆ ಕಾರಣ ಆಗಿದ್ದು. ಹಂಗಾಗಿ ಅದೇ ರೀತಿ 12ನೇ ಶತಮಾನ ಬರ್ತಕ್ಕಂಥದ್ದು. ಇಲ್ಲಿನೂ ಸಹ ಅವಿದ್ಯಾವಂತ ವಚನಕಾರರು ಕಾಯಕ ವೃತ್ತಿಯನ್ನು ಇಟ್ಟುಕೊಂಡು ಬಿಟ್ಟು ಬದುಕನ್ನು ಕಟ್ಟಿಕೊಂಡು ಕನ್ನಡವನ್ನು ಒಟ್ಟೊಟ್ಟಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ 3ನೇ ಪಾಯಿಂಟ್ ಹೇಳ್ತಾರೆ ಅವರು, ಸುಪ್ರಭುಗಳು. ಕನ್ನಡಿಗರು ಸುಪ್ರಭುಗಳು ಅಂದ್ರೆ ಒಳ್ಳೆಯ ಒಂದು ರಾಜತ್ವವನ್ನು ಉಳ್ಳವರಾಗಿದ್ದರು ಕನ್ನಡಿಗರು. ನೋಡಿ, ಅಲ್ಲಿ ಇಡೀ ನಾವು ಗಂಗರಿಂದ ಹಿಡಿದು ಬನವಾಸಿಯ ಕದಂಬರಿಂದ ನಾವು ಆದಿಯಾಗಿ ತಗೊಂತೀವಿ ಕನ್ನಡ ನಾಡನ್ನು. ಅಲ್ಲಿಂದ ರಾಷ್ಟ್ರಕೂಟರಿರಲಿ, ಚಾಲುಕ್ಯರಿರಲಿ, ಹೊಯ್ಸಳರಿರಲಿ, ವಿಜಯನಗರ ಸಾಮ್ರಾಜ್ಯ ಒಡೆಯರಿರಲಿ, ಅಲ್ಲಿ ನಮ್ಮ ಸುಲ್ತಾನರು, ಬಹುಮನಿ ಸುಲ್ತಾನರು ಅವರಿರ್ಬೋದು, ನಾಯಕರು, ಮೈಸೂರು ಅರಸರಿರ್ಬೋದು, ಎಲ್ಲರೂ ಕನ್ನಡ ನಾಡು ನುಡಿಗಾಗಿ ದುಡಿದಂಥವರು. ಅಲ್ಲಿ ಯಾರು ಏರಿಕೆ ಇರಲಿಲ್ಲ. ನೀನು ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಓದಬೇಕು, ಏರಿಕೆ ಇರಲಿಲ್ಲ. ಪ್ರೀತಿ ಇತ್ತು, ನನ್ನ ನಾಡು, ನನ್ನ ಜನ್ಮಭೂಮಿ ಅಂತ. ಅದರಲ್ಲಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಹೇಳ್ತೀನಿ, ಚೆಲ್ಲುವರ್ಕಳ್. ಬಹಳ ಒಂದು ನಮ್ಮನ್ನು ನಾವು ತಟ್ಕಬೇಕಾದಂಥ ಒಂದು ಪದ. ಕವಿರಾಜ ಮಾರ್ಗಕರ್ ಹೇಳ್ತಾರೆ, ಕನ್ನಡಿಗರಿಗೆ ಚೆಲ್ಲುವರ್ಕಳ್ ಅಂತ. ಚೆಲ್ಲುವರ್ಕಳ್ ಅಂತಂದ್ರೆ ಬಹಳ ಚೆಲುವನ್ನು ಹೊಂದಿರತಕ್ಕಂಥವ್ರು, ಬಹಳ ಸುಂದರರು, ಸ್ಫುರದ್ರೂಪಿಗಳು ಅಂತ ಕರಿತೀವಲ್ಲ, ಆ ರೀತಿ ಒಂದು ಉತ್ತಮ ಚಾರಿತ್ರ್ಯವುಳ್ಳವರು ಅಂತ. ಆಮೇಲೆ ಅಭಿಜನರ್ಕಳ್, ಇದೆ ಸಜ್ಜನಿಕೆಯನ್ನು ಹೊಂದಿರತಕ್ಕಂಥವ್ರು. ಗುಣಿಗಳು, ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥವ್ರು. ಅಭಿಮಾನಿಗಳು, ಇದು ಬಹಳ ಇಂಪಾರ್ಟೆಂಟ್. ನಾನು ಅಭಿಮಾನ ಎಂಬ ಒಂದು ಪದ ಇದೆಯಲ್ಲ, ಅದೇ ಒಂದು ಕನ್ನಡ ಪ್ರಜ್ಞೆ. ನಮ್ಮ ನಾಡು ನುಡಿ ಅಂತ ಬಂದಾಗ ಯಾವುದು ಬೆಳಗಾವಿ ಭಾಷಾ ಗಲಾಟೆ ಇರ್ಬೋದು, ಯಾವುದು ಕಾವೇರಿ ನದಿ ನೀರಿನ ಹೋರಾಟ ಇರ್ಬೋದು, ನಮ್ಮ ಗಡಿ ಇರ್ಬೋದು, ನಮ್ಮ ಭಾಷೆ ಸಮಸ್ಯೆ ಇರ್ಬೋದು, ಬಂದಾಗ ಯಾವ ನಮಗೆ ಕಾನೂನುಗಳು ಬರಲ್ಲ. ಈ ರಾಜ್ಕುಮಾರ್ ಅವರೆಲ್ಲ ಅವ್ರ ಒಂದು ನಾಯಕತ್ವದಲ್ಲಿ ಇಡೀ ಒಂದು ಗೋಕಾಕ್ ಚಳವಳಿ ನಡೆಯುತ್ತೆ. ಯಾವುದು ಕಾನೂನಲ್ಲ ಬಂದಿದ್ದು, ಕನ್ನಡ ಪ್ರಜ್ಞೆ ಬಂದಿದ್ದು, ಕನ್ನಡದ ಬಗ್ಗೆ ಜಾಗೃತಿ ಬಂದಿದ್ದು. ಇಡೀ ರಾಜ್ಯನೇ ಎದ್ದು ಕೂತಿದ್ದು ಯಾವುದಕ್ಕೆ ಅಂದ್ರೆ ಕನ್ನಡತನದ ಪ್ರೀತಿಗಾಗಿ ಎದ್ದು ಕೂತಿತ್ತು. ಅಭಿಮಾನ ಇದ್ದೆ ಅಂದ್ರೆ ಅಷ್ಟೇ ನಮಗೆ ಸಾಕು. ಆ ಪ್ರೀತಿ ಇದೆಯಲ್ಲ, ಅದು ಜಾಗೃತಿಯನ್ನು ಮೂಡಿಸುತ್ತೆ ಅಂತ. ಆಮೇಲೆ ಇದನ್ನು ಮುಗಿಸ್ಬಿಟ್ಟು ನಾನು ಇದನ್ನು ಮುಗಿಸ್ತೀನಿ ಸರ್, ನಾನು ಮಾತನ್ನೇ. ಅಭಿಮಾನ, ಅತ್ಯುಗ್ರರೆಂಬ ಒಂದು ಪದವನ್ನು ಬಳಸ್ತಾನೆ. ಕನ್ನಡಿಗರಲ್ಲಿ ಅತ್ಯುಗ್ರತನ ಇತ್ತು. ಅತ್ಯುಗ್ರರ ಅಂತಂದ್ರೆ ಕೆಟ್ಟರಂತಲ್ಲ. ಇದಕ್ಕೆ ಪೂರಕವಾಗಿ ಕಪ್ಪಾರ ಭಟ್ಟನ ಶಾಸನದಲ್ಲಿ ಒಂದು ಉಲ್ಲೇಖ ಆಗುತ್ತೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ. ಕನ್ನಡಿಗ ಅಂದ್ರೆ ಏನು ಅಂತಂದ್ರೆ ಸಾಧುಗೆ ಸಾಧು. ನೀವು ಸಾಧುತನದಿಂದ ಮಾತಾಡಿದ್ರೆ ನಾನು ಸಾಧುತನದಿಂದ ಮಾತಾಡ್ತೀನಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ತಾವು ಎದುರಾಳಿಗಳು ಮಧುರತೆಯಿಂದ ಮಾತಾಡಿದರೆ ನಾನು ಮಾಧುರ್ಯ ಭರಿತವಾಗಿ ನಾನು ಮಾತಾಡ್ತೀನಿ. ಬಾದಿಪ್ಪ ಕಲಿಗೆ, ಏನಾದರೂ ನಾವು ಕೋಳಿ ಜಗಳ ಅಂತೀವಲ್ಲ, ಕಾಲು ಕೆದಕಂಡೆ ಅಂದ್ರೆ ನಮ್ಮ ಮೇಲೆ ಅವನ ಆಕ್ರಮಣ ಮಾಡಕ್ ಬಂದಂದ್ರೆ ಕಲಿಯುಗ ವಿಪರೀತ ಅನ್ನೋದು. ಕಲಿಯುಗನೇ ಬೆಚ್ಚಂಗೆನ ಕನ್ನಡಿಗ ತಿರುಗಿ ಬೀಳ್ತಾನೆ, ಅವನ ಮೇಲೆ ಆಕ್ರಮಣ ಮಾಡ್ತಾನೆ. ಮಾಧವನೀತನ ಪೆರನಲ್ಲ ಅಂತಾರೆ ಅವರು. ಕೃಷ್ಣನ ಅವತಾರವೇ ಹೊರತು ಬೇರೆ ಅಲ್ಲ ಕನ್ನಡಿಗ ಅಂತ. ಇಲ್ಲಿ ಕಾನೂನಿನ ಅವಶ್ಯಕತೆ ಬರಲ್ಲ. ಮುಂದುವರೆದಂತೆ ಗಂಭೀರ ಚಿತ್ತರ್, ಒಂದು ಗಂಭೀರವನ್ನು ಹೊಂದಿರತಕ್ಕಂಥ ಚಿತ್ತ, ಒಂದು ನಾವಂತೀವಿ ತದೇಗ ಚಿತ್ತ ಚೆನ್ನಾಗಿ ಇಟ್ಕೋಬೇಕು. ವಿವೇಕಿಗಳು ನಾಡವರ್ಗಳು, ಹಿಂಗೆ ವಿವೇಕತನವನ್ನು ಇಟ್ಕೊಂಡು ಈ ನಾಡಿನ ಜನರು ಅಂತಂದ್ರೆ ಎಷ್ಟು ಗುಣಗಳನ್ನು ಇಟ್ಕೊಂಡು ನಾವು ಹೇಳಿರುವಾಗ ಇಡೀ ಕನ್ನಡಿಗರ ಬಗ್ಗೆ ನಮಗೆ ಕಾನೂನಿನ ಅವಶ್ಯಕತೆ ಇಲ್ಲ. ನಮಗೆ ಕನ್ನಡ ಎಂಬ ಪ್ರಜ್ಞೆ ಮತ್ತೆ ಕನ್ನಡ ಪ್ರೀತಿ ಸಾಕು. ಕನ್ನಡ ಈಗೇನು 2,500 ವರ್ಷಗಳು ಏನು ಬೆಳೆದು ಬಂದಿದೆ ಅಲ್ವಾ,
ಇನ್ನೂ ಒಳ್ಳೆ ಎಷ್ಟೋ ಸರ್, ಈಗ ಸಾವಿರ ನಾನು ಬೇರೆಯವ್ರ ಹತ್ರ ವರ್ಷಗಳಿದ್ರೂ ಹೋಗ್ತಾ ಇದ್ದೀನಿ. ಬೆಳೆಯುತ್ತೆ. ಆ ಸುದೀರ್ಘವಾಗಿರ್ತಕ್ಕಂಥ ಭಾಷಣನೇ ಕೊಟ್ಬಿಟ್ರು. 12ನೇ ಶತಮಾನದ ಪಂಪಪೂರ್ವ ಯುಗದ ಮತ್ತೆ ಕೆಲವೊಂದು ಏನು ಆ ಕಪ್ಪೆ ಅರಬಟ್ಟನ ಶಾಸನ, ಅವಕ್ಕೆಲ್ಲ ನಮ್ಮ ತಕರಾರಿಲ್ಲ ಸರ್. ಅವಕ್ಕೆ ನಮ್ಮ ಬೆಲೆ ಇದ್ದೇ ಇದೆ. ಅವರು ಉಳಿಸಿ ಬೆಳೆಸಿರ್ತಕ್ಕಂಥ ಹಿರಿಯ ಮಹಾನ್ ಚೇತನಕ್ಕೆ ನಮ್ಮದೂ ಒಂದು ನಮಸ್ಕಾರ ಇದೆ. ಆದರೆ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಆ ರೀತಿ ಇಲ್ಲ. ಪಂಪ ಒಂದು ಮಾತು ಹೇಳ್ತಾನೆ, ತೆಂಕಣ ಗಾಳಿ ಸೋಂಕಿದಡಂ ಒಳ್ನುಡಿಗೆ ಹೇಳ್ದಡಂ ಬಿರಿದ ಮಲ್ಲಿಗೆ ಗಡಂ ನೆನವಿದನ್ನ ಮನ ಬನವಾಸಿ ಬನವಾಸಿ ದೇಶ. ಆ ಪ್ರೀತಿ ಈಗ ಎಲ್ರಿ ಇದೆ. ಅವಾಗಿತ್ತು. ಆ ಕವಿಗಳು ಬೆಳೆಸ್ಕೊಟ್ಟಿರ್ತಕ್ಕಂಥ ಹಾದಿಲಿ ನಾವೆಲ್ಲಿ ನಡೀತಾ ಇದ್ದೀವಿ ಇವತ್ತು? ಒಂದು ಕನ್ನಡ ಶಾಲೆ, ಒಂದು ಬೆಂಗಳೂರಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮವಾಗಿ ಕನ್ನಡದ ಒಂದು ಕನ್ನಡ ಮಾಧ್ಯಮ ಬಿಟ್ಬಿಡಿ, ಕನ್ನಡ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇಲ್ಲ, ಇರಬೇಕು. ಆದ್ರೆ ಅದನ್ನು ಹೊರತಾಗಿ ಕನ್ನಡವನ್ನೂ ಕೂಡ ಒಂದು ಪಠ್ಯ ವಿಷಯವಾಗಿ ಇಲ್ದಿರ್ತಕ್ಕಂಥ ಎಷ್ಟೋ ಶಾಲೆಗಳನ್ನ ನಾನು ನೋಡಿದ್ದೀನಿ. ಮತ್ತೆ ನಿಮಗೆ ಕನ್ನಡ ಪ್ರೀತಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ, ನೀವು ಬೆಂಗಳೂರಂತ ಸಿಟಿಲಿ ನೋಡ್ಕೊಂಬನ್ನಿ, ಎಲ್ಲಾ ಬೋರ್ಡ್ಗಳು ಇಂಗ್ಲಿಷ್ ಬೋರ್ಡ್ಗಳು ಕನ್ನಡ ಆಡಳಿತ ಭಾಷೆ ಅಂತ ಗುರ್ಕೊಂಡಿದೆ, ಕನ್ನಡ ನಾಡ ಭಾಷೆ ಅಂತ ಗುರ್ತ್ಕೊಂಡಿದ್ದೀವಿ. ಇವೆಲ್ಲ ಇದ್ರೂ ಹೊರತಾಗಿ ಇವತ್ತು ಕನ್ನಡ ಎಲ್ಲಿದೆ? ಬೆಂಗಳೂರಂತ ಸಿಟಿಯಲ್ಲಿ ಕನ್ನಡ ಇಲ್ಲ. ಯಾವುದೋ ಒಂದು ಕಾಲದನ್ನ ನಮ್ಮ ಕೊಟ್ರೆ ಸರ್ ಅವರು ಹೇಳ್ತಾ ಬಂದ್ರು, ಅದನ್ನ ಈಗ ಪ್ರಸ್ತುತ ಕಾಲ ಕೊಡೋದಕ್ಕಿಂತ ಮುಂಚೆ ನಾನು ಯಾಕೆ ಇದನ್ನ ಪ್ರಸ್ತಾಪ ಅಲ್ಲ, ಅದು ಅರ್ಥ ಆಯ್ತು ನಮಗೆ. ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಚಿರಋಣಿಯಾಗಿದ್ದೀವಿ. ಪೂರ್ವ ಕಾಲದಿಂದನೂ ಕನ್ನಡ ಬೆಳೆದು ಬಂದಿದೆ. ಇಲ್ಲ, ಆ ಒಂದು ವಿಷಯಕ್ಕೆ ನಾವು ಹಿರಿಯ ಚೇತನಗಳಿಗೆ ನಾವು ಯಾವಾಗಲೂ ಚಿರಋಣಿ. ಇಲ್ಲ, ಆ ಕಾನೂನುಗಳು ಇಲ್ದಂಗೆ ಅರ್ಥ ಆಯ್ತು. ಕಾನೂನುಗಳು ಇಲ್ದನೆ ಬರೀ ಪ್ರೀತಿಯಿಂದ ಇಷ್ಟೊಂದು ಬೆಳೆಸ್ಕೊಂಡ್ ಬಂದಿರತಕ್ಕಂಥ ಆ ಮಹಾಚೇತನಗಳಿಗೆ ನನ್ನ ಶರಣಾರ್ಥಿಗಳು. ಬಟ್ ಅವರ ಒಂದು ಹಾದಿಯಲ್ಲಿ ಈಗಿನ ಸಮಾಜ ನಡೀತಾ ಇದೆಯೋ ಅನ್ನೋ ಒಂದು ಪ್ರಶ್ನೆಗೆ ಕಾನೂನು ಬೇಕು ಅನ್ನೋದು ಮಾತಾಡ್ಲಿಕ್ಕೆ ನಮ್ಮ ಶಬ್ರಿನಾ ಮೇಡಮ್ ಅವರು ಇದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಅವ್ರ ಉತ್ತರಕ್ಕೆ? ಈಗ ಕೊಟ್ರೆ ಸರ್ ಅವ್ರು ಹೇಳಿದ್ರು ಕನ್ನಡ ಅಭಿಮಾನ, ಕನ್ನಡ ಪ್ರೀತಿ ಬಗ್ಗೆ ಎಲ್ಲ ಹೇಳಿದ್ರು. ನಾನು ಹೇಳ್ತೀನಿ, ಕನ್ನಡವನ್ನ ನಾವು ಬೆಳೆಸೋ ಅವಶ್ಯಕತೆ ಇಲ್ಲ. 2500 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ಶ್ರೀಮಂತ ಭಾಷೆ ನಮ್ಮ ಕನ್ನಡ ಭಾಷೆ. ಅದನ್ನ ಬೆಳೆಸುವ ಅವಶ್ಯಕತೆ ಇಲ್ಲ, ಉಳಿಸುವ ಅವಶ್ಯಕತೆ ಇದೆ ಸರ್. ಇವಾಗ ನಾನು ಮನನೊಂದು ಹೇಳ್ತಾ ಇದ್ದೀನಿ, ಒಬ್ಬ ಅಪ್ಪಟ ಕನ್ನಡಿಗಳಾಗಿ ಇವತ್ತು ಕಾನೂನು ಬೇಕು, ನಮ್ಮ ಭಾಷೆ ಉಳಿಬೇಕಂತ ಮನನೊಂದು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ, ಒಂದು DVJ ಅವ್ರು ಹೇಳ್ತಾರೆ, ದೊರೆಯ ವೇಷವ ಧರಿಸಿ ಮರೆಯುವೆಯ ಮೀಸೆಯ, ದೊರೆಯ ವೇಷವ ಧರಿಸಿ ಮರೆಯುವೆಯ ಮೀಸೆಯ, ತಿರುಕ ಹಾರುವನಾಗಿ ತಿರುಚುವೆಯ ಮೀಸೆಯ, ಇರುವುದವನಿಗೆ ಅವನವನ ತಾಣದ ಧರ್ಮ ಅರಿವೆರುತ್ತ ಗತಿಯಂತೆ ಮಂಕುತಿಮ್ಮ. ನೋಡ್ರಿ, ಅವ್ರು ಇರುವುದವನಿಗೆ ಅವನವನ ಧರ್ಮ ಅಂತ ಹೇಳಿಲ್ಲ ಸರ್, ಅವರು ಹೇಳಿರುವ ಧರ್ಮ ತಾಣದ ಧರ್ಮ. ಇಲ್ಲಿ ನಾನು ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ನಾನು ಕನ್ನಡಿಗ ಧರ್ಮ, ಇಲ್ಲಿ ಕನ್ನಡಿಗ ಧರ್ಮ ಪಾಲಿಸೋದು ಪ್ರತಿಯೊಬ್ಬನ ಕನ್ನಡಿಗನ ಕರ್ತವ್ಯ. ಅದು ಆಗ್ತಾ ಇದೆಯಾ? ನಿಮ್ಮ ಕನ್ನಡ ಪ್ರೀತಿಯಿಂದ ಒಂದು ಆಗ್ತಾ ಇದೆಯಾ? ನಾನು ಒಂದು ಉದಾಹರಣೆ ಕೊಡ್ತೀನಿ, ಕೊಟ್ರೆ ಸರ್ಗೂ ಮತ್ತೆ ಲತಾಮಣಿ ಮೇಡಮ್ ರವ್ರಿಗೂ. ಒಬ್ಬ ಯಜಮಾನ ಒಂದು ಸಂಸಾರದ ಜವಾಬ್ದಾರಿನ ಹೊತ್ಕೊಂಡಿದ್ದಾನೆ. ಹೆಂಡತಿ ಮೇಲೂ ಪ್ರೀತಿ ಇದೆ, ಮಕ್ಕಳ ಮೇಲೂ ಪ್ರೀತಿ ಇದೆ. ಮಕ್ಕಳ ಹೆಂಡತಿ ಮೇಲೆ ನಮಗೆ ಪ್ರೀತಿ ಇದೆ ಅಂತೇಳಿ ಯಾವುದೋ ಒಂದು ಮನೆ ಮೂಲೆಯಲ್ಲಿ ಕುತ್ಕೊಂಡ್ರೆ ಅವ್ರದ್ದು ಸಂಸಾರ ಉಳಿಯುತ್ತಾ? ಉಳಿಯಲ್ಲ. ಪ್ರೀತಿ ಉಳಿಯುತ್ತೆ, ಪ್ರೀತಿ ಇಲ್ಲ ಅಂತ ನಾನು ಹೇಳಲ್ಲ, ಪ್ರೀತಿ ಇದೆ. ಅಲ್ಲಿ ಏನ್ ಬೇಕು, ದಿನನಿತ್ಯ ಹೋಗ್ಬೇಕು, ದುಡಿಬೇಕು, ತರಬೇಕು, ತನ್ನ ಮಕ್ಕಳಿಗೆ ಅವಶ್ಯಕತೆ ಇರುವಂತ ಎಜುಕೇಶನ್ ಕೊಡಿಸ್ಬೇಕು. ಆ ಪ್ರೀತಿಯನ್ನು ತೋರಿಸ್ತಾ ಹೋಗ್ಬೇಕು, ಜವಾಬ್ದಾರಿಗಳ ಮೂಲಕ, ಅಭಿವ್ಯಕ್ತಿಗಳ ಮೂಲಕ ತೋರಿಸ್ತಾ ಹೋಗ್ಬೇಕು. ಅದನ್ನ ನಾನು ಅವ್ರನ್ನ ಪ್ರೀತಿ ಇದೆ ಅಂತ ಮೂಲೆಯಲ್ಲಿ ಕುತ್ಕೊಂಡ್ರೆ ಆ ಸಂಸಾರ ಏನಾಗುತ್ತೆ? ಹಸಿವಿನಿಂದ ನರಳುತ್ತೆ, ಬರ್ತಾ ಅದು ಕಣ್ಮರೆ ಆಗುತ್ತೆ. ಇನ್ನೂ ಒಂದು ಮಾತು ನಾವು ನೆನ್ಪಿಟ್ಕೋಬೇಕು, ಬಳಸದಿರುವ ರಸ್ತೆ ಸರ್, ರಸ್ತೆಯಲ್ಲಿ ಕೂಡ ಗರಿಕೆ ಬೆಳೆಯುತ್ತೆ. ಆ ರಸ್ತೆ ಇರುವಂತ ಕುರುಹು ನಮಗೆ ಸಿಗಲ್ಲ. ಹಾಗೆ ಮುಂದೊಂದಿನ ನಮ್ಮ ಭಾಷೆ ಆಗ್ಬಾರ್ದಂದ್ರೆ ಕಾನೂನು ಬೇಕು ಸರ್. ಒಳ್ಳೆ ವಿಚಾರವನ್ನು ಹೇಳಿದ್ರೆ. ಯಾಕಂತಂದ್ರೆ ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಒಂದು ಹೇಳ್ತಾ ಇದ್ದೀನಿ ಅಂದ್ರೆ, ಕನ್ನಡ ಭಾಷೆ ಬೆಳಿಲಿಕ್ಕೆ ಪ್ರೀತಿ ಹೊಂದಿದ್ರೆ ಸಾಕು. ಅದು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕಾಲಘಟ್ಟಕ್ಕೆ ನಾನು ಅದನ್ನು ಒಪ್ಕೊಳ್ತೀನಿ, ಇಲ್ಲ ಅಂತಂದಲ್ಲ. ಬಟ್ ನಾನು ಒಂದು TV ಇಂಟರ್ವ್ಯೂ ನೋಡ್ತಾ ಇದ್ದೆ. ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಫೇಮಸ್ ಆಗಿರ್ತಕ್ಕಂಥ ಒಬ್ಬ ನಟಿ ಬೇರೆ ಭಾಷೆಯ ಪರಭಾಷೆಗೆ ಹೋಗ್ಬಿಟ್ಟು ಅಲ್ಲಿಯ ಭಾಷೆಯನ್ನು ಕಲಿತು ಎಲ್ಲ ಸುಲಲಿತವಾಗಿ, ಆದ್ರೆ ಕನ್ನಡ ಭಾಷೆ ಬಂದಾಗ ಅವಳು ಇಂಗ್ಲಿಷಲ್ಲಿ ಮಾತಾಡ್ತಾಳೆ. ಯಾಕಂದ್ರೆ ಇದನ್ನ ಯಾಕೆ ಎಕ್ಸಾಂಪಲ್ ತೆಗೆದುಕೊಂಡೆ ಅಂತಂದ್ರೆ, ಇಲ್ಲಿ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ಭಾಷೆಯಲ್ಲೇ ನಮಗೆ ಪ್ರೀತಿ ಇಲ್ದಂಗೆ ಆಗ್ಬಿಟ್ಟಿದೆ. ಪ್ರಸ್ತುತ ಕಾಲಘಟ್ಟಕ್ಕೆ ಜನ ಅಷ್ಟೊಂದು ಪ್ರೀತಿಯನ್ನ ಕಳ್ಕೊಂಡಿದ್ದಾರೆ. ಮತ್ತೆ ನೀವು ನೋಡಿ, ಮಾಲ್ಗಳಲ್ಲಿ ಹೋಗಿ, ಬೆಂಗಳೂರಂತ ಬ್ಯಾಂಕ್ಗಳಲ್ಲಿ ಹೋಗಿ, ಮತ್ತೆ ಹೋಟೆಲ್ಗಳಲ್ಲಿ ಹೋಗಿ, ಯಾರು ಕೂಡ ಕನ್ನಡ ಬಂದರೂ ಕೂಡ ನಿಮ್ಮನ್ನ ಇಂಗ್ಲೀಷಲ್ಲೇ ಮಾತಾಡ್ತಕ್ಕಂಥ ಒಂದು ಪದ್ಧತಿ ಬೆಳೆದಿದೆ. ನಮ್ಮವ್ರಿಗೆ ನಮಗೆ ಪ್ರೀತಿ ಇಲ್ಲ ಅಂದಮೇಲೆ ಕನ್ನಡ ಎಲ್ಲಿ ಬೆಳೆಯುತ್ತೆ?
ಅಲ್ವಾ. ಪ್ರೀತಿ ಕಡಿಮೆ ಆಗಿರೋದಕ್ಕೆ ಇಲ್ಲಿ ಕಾನೂನು ಬೇಕು ಅಂತಕ್ಕಂಥ ವಾದವನ್ನು ಇವ್ರು ಮಾಡ್ತಿದ್ದಾರೆ. ಹಾಗಾಗಿ ಸರ್ ನಮಗೆ ಪ್ರೀತಿ ವಿಶ್ವಾಸ ಇವೆಲ್ಲ ಆಗಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂತಾನು ಶಬರಿನಾ ಮೇಡಮ್ ಹೇಳಿದ್ರು. ಒಂದು ಪಾಯಿಂಟ್ ಇದೆ ಸರ್, ಅವ್ರು ಹೇಳಿದ್ರು ತಾಯಿ ಪ್ರೀತಿಗೆ ಕಾನೂನು ಬೇಕಾ ಅಂತ. ಅದೇ ತಾಯಿ ಪ್ರೀತಿಗೆ ಇವತ್ತು ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಇಲ್ಲದಿದ್ರೆ ಆಸ್ತಿಲ್ ಕೊಡಲ್ಲ ಅಂತ ಒಂದು ಕಾನೂನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅದೇ ಪ್ರೀತಿಗೆ ಇವತ್ತು ಕಾನೂನು ಬೇಕು ಅಂತ ಅಂದ್ರೆ ಇಂದಿನ ಪರಿಸ್ಥಿತಿ ಬದಲಾವಣೆ ಆಗಿದೆ ಸರ್. ಈಗ ವಾಸ್ತವ ಸ್ಥಿತಿಗೆ ನಾವು ಹೊಂದ್ಕೋಬೇಕು. ಹೌದು, ಭಾಷಾ ಬೆಳವಣಿಗೆಗೆ ಇತ್ತೀಚಿನ ದೃಷ್ಟಿಗಳಲ್ಲಿ ನೀವು ನೋಡಿರ್ಬೋದು, ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟ ಮೇಲೂ ಕೂಡ ಕಾನೂನು ಬೇಕು ಅಂತಕ್ಕಂಥದ್ದು ಅವರು ವಾದವಾಗಿತ್ತು. ಈಗ ನೀವು ಏನ್ ಹೇಳ್ತೀರಾ? ಕಾನೂನು ಅಂದ್ರೆ ಯಾವ ತರ ಕಾನೂನು? ಹೇಳ್ತಾರೆ ಹೇಳ್ತಾರೆ ಬರ್ತಾರೆ ಅಲ್ಲಿಗೆ ಉತ್ತರ ಕೊಡ್ತೀವಿ. ಹೇಳಿ ಮೇಡಮ್, ನೀವೇನ್ ಹೇಳ್ತೀರಾ? ಅಷ್ಟೇ. ಬಸವ ಟಿವಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಮೇಡಮ್ ಹೇಳಿದ್ರು, ಒಂದು ಸಂಸಾರ ಅಂತ ಅಂದರೆ ಅಲ್ಲಿರೋ ಅಂಥ ಯಜಮಾನ ಹೋಗಿ ದುಡಿಬೇಕು, ತಂದು ಹಾಕಬೇಕು, ಆಮೇಲೆ ಆ ಸಂಸಾರದ ಬಗ್ಗೆ ನೋಡ್ಕೋಬೇಕು ಅಂತ. ಆವಾಗ ಅದು ಚೆನ್ನಾಗಾಗುತ್ತೆ ಅಂತ. ನಾವು ಈ ಕರ್ನಾಟಕನ ಒಂದು ಮನೆಯಾಗಿ ತಗೊಂಡ್ರೆ, ಈ ಮನೆಯಲ್ಲಿ ಇರೋವಂಥ ಸದಸ್ಯರುಗಳು ಎಲ್ಲರೂ ಒಂದೊಂದು ಭಾಷೆ, ಒಂದೊಂದು ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಎಲ್ಲ ಧರ್ಮದ ಜನರು ಕೂಡ ಈ ನಮ್ಮ ಕರ್ನಾಟಕ ಮನೆಯಲ್ಲಿದ್ದಾರೆ ಅಂದ್ಕೊಳ್ಳಿ. ಈಗ ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮನೆದು ಏನು, ನಿಮ್ಮ ಒಂದು ರೀತಿ ನಿಯಮಗಳು ಏನಿರುತ್ತೆ, ನಿಮ್ಮ ಸಂಪ್ರದಾಯಗಳು ಏನಿರುತ್ತೆ, ಅದಕ್ಕೆ ನಾನು ಬದ್ಧರಾಗಿರಬೇಕು. ಯಾಕೆಂದರೆ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನಿಮ್ಮ ಆಶ್ರಯನ ಅರಸಿ ಬಂದಿದ್ದೀನಿ. ಆಗ ನಾನು ಏನನ್ನ ಪಾಲನೆ ಮಾಡ್ತಾ ಇದ್ದೀರಾ ಅದನ್ನು ನಾನು ಪಾಲನೆ ಮಾಡಬೇಕು. ಆದರೆ ನಾನು ನಿಮ್ಮನೆಗೆ ಬಂದು ನನ್ನ ಪಾಲನೆ ಇದು, ನನ್ನ ರೂಲ್ಸ್ ಇದು, ನೀವು ಅದನ್ನೇ ಮಾಡಬೇಕು, ನಾನು ಹೇಗಿರ್ತೀನೋ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಲ್ಲ, ಅದು ನನ್ನ ಮೂರ್ಖತನ ಆಗುತ್ತೆ. ಇಲ್ಲ ಅಂದರೆ ನಾನು ಹೊಂದ್ಕೊಂಡು ಹೋಗ್ತೀನಲ್ಲ, ಅದು ನನ್ನ ಪ್ರೀತಿ ಆಗುತ್ತೆ, ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಆಗುತ್ತೆ. ಅಥವಾ ನೀವು ಇದನ್ನೇ ಪಾಲನೆ ಮಾಡು ಅಂತ ಹೇಳ್ತಿರಲ್ಲ, ಅದು ಕಾನೂನು ಆಗುತ್ತೆ. ನಾನು ಹೇಳೋದೇನು ಅಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ ಉಳಿಬೇಕು ಅಂದರೆ ಕಾನೂನು ಅಗತ್ಯ ಇಲ್ಲ, ಪ್ರೀತಿ ಅಗತ್ಯ ಇದೆ. ಯಾಕೆ ಅಂದರೆ ಏನೇ ಬರಲಿ, ಯಾರೇ ಇರಲಿ, ಎಷ್ಟೇ ಜನಾಂಗ ಇರಲಿ, ಎಷ್ಟೇ ಭಾಷೆ ಇರಲಿ, ನನ್ನ ಭಾಷೆ, ನಾನು ಯಾವ ಒಂದು ಭಾಷೆ ನೆಲದಲ್ಲಿದ್ದೀನಿ ಆ ಭಾಷೆಗೆ ನಾನು ಗೌರವ ಕೊಡ್ತಿದ್ದೀನ, ಆ ಭಾಷೆ ನೆಲದಲ್ಲಿ ನಾನು ನನ್ನ ಜೀವನನ ಸಾಗಿಸ್ತಾ ಇದ್ದೀನಿ, ನನಗೆ ಜೀವ ಕೊಟ್ಟಿರೋ ಅಂಥ ಈ ನಾಡಿಗೆ ನನ್ನ ಕೃತಜ್ಞತೆ ಏನಿದೆ, ಅಟ್ಲೀಸ್ಟ್ ಆ ಭಾಷೆಯ ಒಲವನ್ನು ತೋರಿಸಿದ್ದೇ ಆದಲ್ಲಿ ಆ ಪ್ರೀತಿಯಿಂದ ಆ ಭಾಷೆ ಹಾಗೆ ಮುಂದುವರಿಯುತ್ತಾ ಹೋಗುತ್ತೆ ಹೊರತು ಅಲ್ಲಿ ಕುಂಠಿತಗೊಳ್ಳಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಂದರೆ ನಿಮ್ಮನೆ ನೀತಿ ನಿಯಮಗಳೇನಿದೆ ಅದಕ್ಕೆ ಹೊಂದ್ಕೋಬೇಕು ಅನ್ನೋದು ನನ್ನ ವಾದ. ಹಾಗೆ November 1 ಕನ್ನಡ ಅಂತ ಆಚರಿಸ್ತೀವಲ್ಲ, ಅದೆಲ್ಲ ಕಾನೂನು ಬೇಕು ಅಂತ ಬಯಸೋರು. ನಂಬರ್ 1 ಕನ್ನಡಿಗ ಆಗಬೇಕು ಅಂತ ಬಯಸ್ತೀವಲ್ಲ, ಅದು ಕನ್ನಡ ಪ್ರೀತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾವು ಕನ್ನಡಿಗ ಅಂತ ಕರಿತೀವಿ ಅಂದರೆ, ಕರುನಾಡಿನಲ್ಲಿ ಕನ್ನಡಾಂಬೆಯ ಕಂಕುಳಲಿ ಕಿಲಕಿಲನೆ ಕಲರವಿಸಿ ಕಣ್ಬಿಟ್ಟ ಕಂದ ಕೆಚ್ಚೆದೆಯ ಕಲಿವರವನು. ನಾಡು ನುಡಿ ನೆಲೆಗಾಗಿ ನನ್ನಿಯಿಂದಲಿ ನಮಿಸಿ ಹೋರಾಡುವ ವೀರಾವನು. ಡಿಂಗರನಾಗಿ ಡಿಂಡಿಮವ ಬಾರಿಸುತ್ತಾ ಡಿಂಬವನು ಪಣಕ್ಕಿಡುವ ಶೂರನವನು. ಗುರುವಾಯಿತ ಮೆರೆದು ಗರಿಮೆಯನ್ನು ಹೆಚ್ಚಿಸುತ್ತಾ ಗಮನ ಸೆಳೆಯುವ ಗಟ್ಟಿಗನೇ ಕನ್ನಡಿಗ. ಇಂಥ ಕನ್ನಡಿಗ ಆಡುವಂಥ ಭಾಷೆ ಕಲರವಿಸುತ್ತ ಬಾನಾಡಿಗಳ ಮಾಧುರ್ಯ ಗಾನ ಧ್ವನಿ ಅಂತ ಒಂದು ಸುಂದರವಾದ ಧ್ವನಿ ಇದೆ ಆ ಭಾಷೆಗೆ. ನಾಲಿಗೆಯಲ್ಲಿ ನಲಿಯುವ ಸಾಹಿತ್ಯ ಸಂಪದದ ಖನಿಯಾಗಿದೆ. ಸರಾಗವಾಗಿ ಸುಲಲಿತವಾಗಿ ಆಡುವಂಥ ಭಾಷೆಯಾಗಿದೆ ಅದು. ಡಮರಿನ ಸದ್ದಿನಲ್ಲಿ ಕುಣಿದಾಡಿಸುವಂತಹ ಶಕ್ತಿ ಆ ಭಾಷೆಗಿದೆ. ಬೆಣ್ಣೆಯನ್ನು ತಿಂದಷ್ಟೇ ಸರಾಗ ಆ ಭಾಷೆಯದಾಗಿದೆ. ನೀವು ನೋಡಿರ್ಬೋದು, ಎಷ್ಟೋ ಭಾಷೆಯ ಜನಾಂಗದವರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಕನ್ನಡನ ಕಲಿತಾ ಇದ್ದಾರೆ, ಕಲ್ತ್ಕೊಂಡು ಆ ಭಾಷೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ, ವ್ಯವಹರಿಸ್ತಿದ್ದಾರೆ. ಅದೇ ಕನ್ನಡಿಗರು ಅವ್ರ ಭಾಷೆ ಕಲಿಯೋದ್ರಲ್ಲಿ ಸ್ವಲ್ಪ ಎಡುತ್ತಿದ್ದಾರೆ. ಯಾಕೆಂದರೆ ಕನ್ನಡ ಅಷ್ಟು ಸಲೀಸಾಗಿದೆ, ಸರಳವಾಗಿದೆ, ಸುಂದರವಾಗಿದೆ. ಕಲಿಯೋರಿಗೆ ಬೆಣ್ಣೆ ತಿಂದಷ್ಟೇ ಸುಲಭವಾಗಿದೆ. ಹಾಗಾಗಿ ಅಷ್ಟು ಸುಲಭವಾದ ಭಾಷೆನ ಈಸಿಯಾಗಿ ಕಲಿಯುವಂಥ ಅವಕಾಶ ಇದ್ದಾಗ ಅದನ್ನು ಕಲಿತು ಪ್ರೀತಿಯಿಂದ ನಡ್ಕೊಂಡಾಗ, ಯಾಕೆ ಅಂದರೆ ಆ ನಾಡಲ್ಲೇ ಇರೋದ್ರಿಂದ ಆ ಪ್ರೀತಿನ ಬೆಳೆಸ್ಕೊಳ್ಳೋದ್ರಿಂದ ಆ ಕನ್ನಡ ಭಾಷೆ ಉಳಿಯುತ್ತೆ ಹೊರತು ಕುಗ್ಗೋಲ್ಲ. ಅದಕ್ಕೆ ಕಾನೂನು ಅಗತ್ಯ ಇಲ್ಲ, ಪ್ರೀತಿ ಹೊಂದಿದ್ರೆ ಸಾಕು ಅನ್ನೋದೇ ನನ್ನ ವಾದ. ಒಳ್ಳೆ ಮಾತನ್ನ ಹೇಳಿದ್ರು. ಈಗ ಅವರು ಹೇಳ್ತಾ ಇದ್ರು, ಕನ್ನಡ ಭಾಷೆಗೆ ಪ್ರೀತಿಯನ್ನು ಅವಶ್ಯಕತೆ ಇಲ್ಲ, ಕನ್ನಡ ಭಾಷೆ ಸುಂದರವಾಗಿರ್ತಕ್ಕಂಥ ಭಾಷೆ. ಯಾಕಂದರೆ ನಾವು ನಮ್ಮ ಮನೆಯಲ್ಲಿ ಇದ್ದಾಗ, ಯಾರ್ದೋ ಮನೆಯಲ್ಲಿ ಹೋದಾಗ ನಾವು ಅಲ್ಲಿಯ ಸಂಪ್ರದಾಯಗಳನ್ನು ಅನುಭವಿಸಿ, ಸಂಸ್ಕೃತಿಯನ್ನು ಅನುಭವಿಸಿ, ಅಲ್ಲಿಯ ಒಂದು ಕಟ್ಟಲೆಗಳಿಗೆ ನಾವು ಒಳಗಾಗಬೇಕಾಗಿರುತ್ತೆ ಅಂತ ಹೇಳಿದರು. ನಾವು ಬಂದಿರೋದೇ ಪ್ರಶ್ನೆ ಅಲ್ಲಿಗೆ.
ಯಾಕಂದ್ರೆ ನಮ್ಮ ಮನೆಗೆ ಬಂದಿರ್ತಕ್ಕಂಥ ಎಷ್ಟೋ ಅನ್ಯ ಭಾಷಿಕರು ಇವತ್ತು ಕನ್ನಡ ಮಾತಾಡ್ತಾ ಇಲ್ಲ, ನಮಗೆ ಅವ್ರ ಭಾಷೆನ ಕಲಿಸ್ತಾ ಇದ್ದಾರೆ, ನಾವು ಅವ್ರ ಭಾಷೆ ತಲೆನಾಗಿದೆ, ಅದಕ್ಕೆ ಕಾನೂನು ಬೇಕು ಅಂತ ಕೆಲವು ಕಡೆ ಚರ್ಚೆಗೋಷ್ಠಿಯಲ್ಲಿ ಎದ್ದಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿಜವಾಗ್ಲೂ ಕನ್ನಡ ಪ್ರೀತಿ ಮಾಡೋರು ಇದ್ದಿದ್ದರೆ ನಮ್ಮ ಅಭ್ಯಂತರ ಏನಿಲ್ಲ, ಕನ್ನಡ ಭಾಷೆ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ, ಸುಂದರವಾಗಿದೆ, ಚಲುವರ್ಕಲ್ ಸುಬ್ಬರ್ಟ ಎಲ್ಲವನ್ನೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆದರೆ ಕೆಲವರು ಅಂಧಾಭಿಮಾನಿಗಳು, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು, ನಮ್ಮದೇ ನಾಯಕರು, ನಮ್ಮದೇ ನೆಲದಲ್ಲಿ ನಮ್ಮದೇ ಭಾಷೆನ ಅನಾಥರಾಗಿ ಬಿಟ್ಟು ಹೋಗ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಏನು ಹೇಳ್ತೀರಾ ಸರ್? ಸರ್, ನಮ್ಮ ಎದುರಾಳಿ ತಂಡದವರು ಲತಾ ಮೇಡಮ್ ಇರ್ಬೋದು ಅಥವಾ ಕೊಟ್ರೇಶ್ ಸರ್ ಇರ್ಬೋದು, ಕನ್ನಡ ಭಾಷೆ ಬೆಳೆದು ಬಂದಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಇತಿಹಾಸವನ್ನು ನಮಗೆ ಮರುಕಳಿಸಿ ಹೇಳಿದ್ರು. ಆ ಇತಿಹಾಸ ನಮಗೆ ಗೊತ್ತಿದೆ. ಲತಾ ಮೇಡಮ್ ಹೇಳ್ತಾರೆ, ಬೆಣ್ಣೆ ಸೌದಷ್ಟು ಬೆಣ್ಣೆ ತಿಂದಾಗ ಎಷ್ಟು ಸುಲಲಿತವಾಗಿ ತಿಂತೀವೋ ಅಷ್ಟೇ ಸುಲಲಿತವಾಗಿ ಆ ಭಾಷೆ ಇದೆ. ಅದನ್ನು ಯಾರಾದರೂ ಬಂದಿರತಕ್ಕಂಥವ್ರು ಅದನ್ನು ಆಸ್ವಾದಿಸ್ತಾರೆ, ಅನುಸರಿಸ್ತಾರೆ, ಮತ್ತು ಅದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಂತ ತುಂಬ ಚೆನ್ನಾಗಿ ಒಂದು ಪದ್ಯದ ಮೂಲಕ ಹೇಳಿದ್ರು. ನನಗೇನು ಅನಿಸ್ತೈತೆ ಅಂದರೆ, ಯಾಕೆ ಇವರಿಬ್ಬರು ಈ ಒಲವಿನ ಹಿಂದೆ ಅಥವಾ ಪ್ರೀತಿ ಹಿಂದೆ ಬಿದ್ದಿದ್ದಾರೆ ಗೊತ್ತಿಲ್ಲ. ಯಾಕೆ ಅಂತಂದರೆ, ಕೊಟ್ರೇಶ್ ಸಾರು ಒಂದು ಮಾತು ಹೇಳಿದ್ರು ನನಗೆ, ಆಗಲೇ ನಗು ಬಂತು ನನಗೆ. ಏನು ಹೇಳಿದ್ರು, ನನಗೆ ಕನ್ನಡನೇ ಮೈಗೂಡಿಸ್ಕೊಂಡಾಗ ನಾನು ಮಲಗಿದಾಗ ನನಗೆ ಕನಸ್ಬಿಡೋದು ಕನ್ನಡದ್ದೇ ಅಂತಂದರು. ತಮಿಳ್ ನಟಿನ ಇವರು ಪ್ರೀತಿಸ್ತಿರ್ಲಿ, ತಮಿಳಲ್ಲಿ ಬಂದು ಹೇಳ್ತಾಳೆ ಅವಳು, ಕನ್ನಡದಲ್ಲಿ ಹೇಳ್ತಾಳೆ ಅವ್ರಿಗೆ ತನ್ನ ಪ್ರೀತಿನ, ಕನ್ನಡದಲ್ಲಿ ಬಂದು ಹೇಳ್ತಾಳು, ಭಾಷೆನೇ ಬರಲ್ಲ. ನೀವು ತಮಿಳ ನಟಿಯನ್ನು ಏನಾದರೂ ಇಷ್ಟಪಟ್ಟಿದ್ದೆ ಆದರೆ ಅಲ್ಲ ಸರ್, ಈ ಪ್ರಶ್ನೆಗೆ ನಾನು ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ನಿಮ್ಮ ವಿಚಾರವನ್ನು ಮಂಡನೆ ಮಾಡೋಕ್ಕೆ ಬಿಟ್ಟಿದ್ದೆ. ನೀವು ಯಾಕೆ ನನಗೆ ಜಗಳ ಆಡ್ತೀರಿ? ಆಯ್ತು ಹೇಳಿ. ಯಾಕೆಂದರೆ ನಾನು ಮಲಗಿದಾಗ ಬೀಳ್ತಕ್ಕಂಥದ್ದು ಕನ್ನಡ ಕನಸೆ. ಇವ್ರಿಗೆ ಭಾಷೆ ಬರ್ತಿದ್ದು ಕನ್ನಡ, ಒಪ್ತೀನಿ. ಇವರು ಕನ್ನಡನ ಪ್ರೀತಿಸ್ತಾರೆ, ಗೊತ್ತೀನಿ. ನಮ್ಮ ಊರಿಗೆ ನಾವು ಬೇರೆ ನಾವೆಲ್ಲರನ್ನು ಅಪ್ಕೊಳ್ತಕ್ಕಂಥ ಸ್ವಭಾವದವರು ಕನ್ನಡಿಗರು. ಯಾರನ್ನು ತಿರಸ್ಕಾರ ಮಾಡ್ತಕ್ಕಂಥ ಸ್ವಭಾವದವರಲ್ಲ ನಾವು, ಎಲ್ಲರನ್ನ ಅಪ್ಕೊಳ್ತೀವಿ, ಒಪ್ಕೊಳ್ತೀವಿ. ಇಲ್ಲಿ ಏನಪ್ಪ, ಅದೇ ನಮಗೆ ನಮ್ಮ ಭಾಷಿಕರ ದೌರ್ಬಲ್ಯ. ಅದೇ ನಮ್ಮ ಭಾಷಿಕರ ದೌರ್ಬಲ್ಯ. ಇವತ್ತು ಲತಾಂಬೆ ಹೇಳ್ತಾರೆ, ನಮ್ಮ ಆಶ್ರಯವನ್ನು ಅರಿಸಿ ಬಂದವರು ನಮ್ಮ ಭಾಷೆಗೆ ಬದ್ಧರಾಗಿರಬೇಕು ಅಂತ. ಅವರು ನಮ್ಮ ಆಶ್ರಯನ ಅರಸಿ ಬಂದಿರತಕ್ಕಂಥ ಪರಭಾಷಿಕರು ನಮ್ಮಲ್ಲಿ ಬಂದಿದ್ದಾರೆ. ಅದೇ ನಮ್ಮ ಸಿದ್ಧಾಂತಕ್ಕೆ ಅಥವಾ ನಮ್ಮ ಭಾಷೆಗೆ ಬದ್ಧರಾಗಿರ್ತಾ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ತಮ್ಮ ಭಾಷೆಯನ್ನು ನಮಗೆ ಕಲಿಸಕ್ಕೆ ಮಟ್ಟಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಪ್ರಶ್ನೆ ಹೇಳ್ತೇನೆ. ಒಂದು ಸ್ಥಳೀಯ ಒಂದು ಪೀಪಲ್ ಲಿಂಗ್ವಿಸ್ಟಿಕ್ ಸರ್ವಿಸ್ ಆಫ್ ಇಂಡಿಯಾ ಒಂದು ಸರ್ವೆ ನಡೆಸಿದೆ. ಆ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಥವಾ ಭಾರತದಲ್ಲಿರ್ತಕ್ಕಂಥ 10ಕ್ಕಿಂತ ಹೆಚ್ಚು ಭಾಷೆಗಳು ತಮ್ಮ ಅಸ್ತಿತ್ವವನ್ನು ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದ್ದಾವೆ ಅಂತ ನಾನು ಕೆಲವು ಉದಾಹರಣೆಗಳನ್ನು ಹೇಳ್ತೇನೆ. ಒಂದು ಕೊರವ ಭಾಷೆ, ಯವರ ಭಾಷೆ, ಗೌಳಿ ಭಾಷೆ, ಬೆಟ್ಟ ಕುರುಬರ ಭಾಷೆ, ಜೇನು ಕುರುಬರ ಭಾಷೆ, ಹೀಗೆ ಅನೇಕ ಭಾಷೆಗಳಿದಾವಲ್ಲ, ಆ ಭಾಷೆಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಿದ್ದಾವೆ. ಯಾಕೆ ಕಳ್ಕೊಳ್ತಿದ್ದಾವೆ ಅಂದರೆ, 10,000ಕ್ಕಿಂತ ಕಡಿಮೆ ಮಾತನಾಡುವ ಸಿದ್ಧಿ ಮತ್ತು ಹಕ್ಕಿ ಬೆಕ್ಕಿ ಜನಾಂಗದವರು ಅವರು ಭಾಷೆನ ಕಳ್ಕೊಳ್ತಿದ್ದಾರೆ. ಯಾಕಂದರೆ ತಮ್ಮ ಮೂಲ ಭಾಷೆಯನ್ನು ಮರೆತು ಅವರು ಬೇರೆ ಭಾಷೆಗೆ ಹೋಗ್ತಾ ಇದ್ದಾರೆ. ಸೊ ಹಂಗಾದಾಗ ನಾವು ಭಾಷೆ ಇಲ್ಲಿರ್ತಕ್ಕಂಥವ್ರು ನಮ್ಮ ಭಾಷೆನ ನಾವು ಪ್ರೀತಿಸ್ಬೇಕು. ನಾವು ಒಪ್ತೀನಿ, ಪ್ರೀತಿ ಒಂದು ಇಟ್ಕೊಂಡ್ರೆ ಸಾಲದು. ನಮ್ಮ ಭಾಷೆಯನ್ನು ಪರ ಭಾಷಿಕರಿಂದ ಉಳಿಸ್ಬೇಕು ಅಂದರೆ ಇನ್ನು ನೋಡಿ, ಅವ್ರು ಹೇಳಿರ್ತಕ್ಕಂಥ ಪ್ರೀತಿ ಇದ್ರೆ ಮಾತ್ರ. ಯಾವುದೋ ರಾಜ್ಕುಮಾರ್ದು ಒಂದು ಹಾಡು ನಾಲ್ಕು ಬಂತ್ರಿ, ಏನಂದ್ರೆ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಅನ್ನೋ ಒಂದು ಹಾಡು. ಅವರು ಗಂಡ ಹೆಂಡತಿ ಪ್ರೀತಿಯಿಂದಾನೆ ಕುಲ್ಮೆ ಕೆಲಸ ಮಾಡ್ತಾನೆ ಆ ಹಾಡು ಹೇಳ್ತಾರೆ ಆ ಚಿತ್ರದಲ್ಲಿ. ಇಲ್ಲಿರಲಿ ಬರೀ ಪ್ರೀತಿ ಮೇಡಮ್ ಹೇಳಿದ್ರಾಗಲೇ, ಬರೀ ಪ್ರೀತಿ ಮಾತ್ರ ತೋರಿಸಿದ್ರಾಗಲೇ, ಮಕ್ಕಳ ಮೇಲೆ ಗಂಡನ ಮೇಲೆ, ಗಂಡ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಬರೀ ಪ್ರೀತಿ ತೋರಿಸಿದ್ರೆ ಆಗಲ್ಲ. ತನ್ನ ಜವಾಬ್ದಾರಿಗಳನ್ನು ಅರಿತು ಅದನ್ನು ಬೆಳೆಸೋಕ್ಕೋಸ್ಕರ ತಾನು ಮಾಡಬೇಕು. ಕೆಲಸ ಮಾಡಿದಾಗ ಮಾತ್ರ ಪ್ರೀತಿನೂ ಉಳ್ಕೊಳ್ಳುತ್ತೆ ಮನೆಯಲ್ಲಿ, ಜವಾಬ್ದಾರಿಗಳು ಸಾಕಾರ ಆಗುತ್ತೆ, ನಮ್ಮತನನ ನಾವು ಉಳಿಸ್ಕೊಳ್ಳೋಕ್ಕಾಗತ್ತೆ, ಅದನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಟ್ಟರು. ನಾನು ಹೇಳ್ತೀನಿ, ಇವಾಗ 10 ಭಾಷೆಗಳು, ನಾನು ಕೆಲವು ಉದಾಹರಣೆ ಕೊಟ್ಟನಲ್ಲ, ಅಷ್ಟು ಭಾಷೆಗಳು ಇವತ್ತು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಿದ್ದಾವೆ ಅಂತಂದರೆ ಅದರ ಬಳಕೆ ಮಾಡಿಕೊಳ್ಳೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಭಾಷೆಯನ್ನು ಬಳಸೋರ ಸಂಖ್ಯೆ ಕಮ್ಮಿ ಆದಾಗ ಅದು ಕಾಲಗತಿಯಲ್ಲಿ ಹುದುಗೋಗುತ್ತೆ. ಅದನ್ನೇ ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ನೀವು ಇವಾಗ ಬೆಂಗಳೂರಲ್ಲೇ ನೀವು ಹೋಗಿ, ಬೆಂಗಳೂರಲ್ಲಿ ಒಂದು ಸಲ
ತಿರುಗಿ ನೋಡ್ರಿ, ನಿಮ್ಮ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥರ ಸಂಖ್ಯೆ ಕಡಿಮೆ ಇದೆ. ಬೆಂಗಳೂರಿನ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಪ್ರಾಂತ್ಯಗಳಲ್ಲಿ ಏನಾಗಿದೆ ಅಂತಂದರೆ ಅವ್ರ ನೇಟಿವಿಟಿಯ ಭಾಷೆ, ಅವರು ಆ ಪ್ರದೇಶದಲ್ಲಿ ಯಾವ ರಾಜ್ಯದಿಂದ ಬಂದಿರೋರು ಅಥವಾ ಯಾವ ಭಾಷೆಯನ್ನು ಮಾತಾಡೋರು ಇದ್ದಾರೋ ಆ ಭಾಷೆಗೆ ನಾವು ಒಗ್ಗು ಹೋಗ್ತಕ್ಕಂಥ ಸಂದರ್ಭಗಳು ಬರ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡವನ್ನು ಕನ್ನಡಕ ಹಾಕ್ಕೊಂಡು ಹುಡುಕ್ತಕ್ಕಂಥ ಸಂದರ್ಭ ಅದಕ್ಕೆ ಬರ್ತಾ ಇದೆ. ಸೊ ಇಲ್ಲಿ ನಾನು ಹೇಳ್ತೀನಿ, ಅಲ್ಲೇ ಗೋಕಾಕ್ ಚಳವಳಿ ಬಗ್ಗೆ ಹೇಳಿದ್ರು, ನಾನು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅವರು ಒಂದು ಪದಾನ ಉಲ್ಲೇಖ ಮಾಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಅಂತ ಹೇಳ್ತೀನಿ. ಅಂದರೆ ಕನ್ನಡ ಸಾಹಿತಿಗಳು ಅದಕ್ಕೆ ಆ ವ್ಯತ್ಯಾಸ ಮಾಡಿದ್ರು ಗೊತ್ತಾಗಿಲ್ಲ. ಸೊ ಗೋಕಾಕ್ ಚಳವಳಿ ನಡೆದಿದ್ದು ಕನ್ನಡವನ್ನು ಉಳಿಸ್ಕೊಳ್ಳೋಕ್ಕೆ, ಪ್ರೀತಿಸಕ್ಕೆ ಅಂತ ಅಂದರು. ಪ್ರೀತಿಸಕ್ಕಲ್ಲ ಸ್ವಾಮಿ, ಅದು ಉಳಿಸ್ಕೊಂಡಿದ್ದು ಕನ್ನಡತನವನ್ನು ಉಳಿಸ್ಕೊಳ್ಳೋಕ್ಕೆ, ಕರ್ನಾಟಕದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಇದು ಹೋರಾಟ. ಅದು ಇಂದಿರಾ ಗಾಂಧಿ ಅವರ ಟೈಮಲ್ಲಿ ತ್ರಿಭಾಷಾ ಹೋರಾಟ ನಡೆದಿದ್ದಲ್ಲೇ. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿವೆ, ಅದನ್ನು ಪ್ರೀತಿಸ್ತಾ ಇದ್ದೀವಿ, ನಾವು ಒಪ್ಕೊಂಡ್ಬಿಡ್ತೀವಿ, ಅದನ್ನು ಗೌರವಿಸ್ತೀವಿ. ಆದರೆ ನಮ್ಮ ಕನ್ನಡತನ ನಮಗೆ ಎಷ್ಟು ಜನಕ್ಕಿದೆ. ಆಗಲೇ ಅಧ್ಯಕ್ಷರು ಒಂದು ಉದಾಹರಣೆ ಕೊಟ್ಟರು, ಯಾವುದೋ ಒಬ್ಬ ಕನ್ನಡ ನಟಿಯ ಉದಾಹರಣೆ ಕೊಟ್ಟರು. ಆಕೆ ಪರಭಾಷೆಯಲ್ಲಿ ಪ್ರಖ್ಯಾತಿ ಗಳಿಸ್ಕೂಡಲೇ ಕನ್ನಡವನ್ನು ಮರೆತುಬಿಟ್ಲು. ಚಿತ್ರರಂಗಕ್ಕೆ ಬಂದಿದ್ದೇ ಕನ್ನಡ ಭಾಷೆ ಮಾತಾಡ್ಕೊಂಡು, ಕನ್ನಡ ಭಾಷೆಯಿಂದ ಬಂದಿರ್ತಕ್ಕಂಥವಳು. ನಾವು ನಟಿಯ ಹೆಸರನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ನೇಟಿವಿಟಿಗೆ, ಅದಕ್ಕೆ ಬೇರೆ ಭಾಷೆಗೆ, ಪರಭಾಷೆಗೆ ಹೋದ ಕೂಡಲೇ ಕನ್ನಡತನವನ್ನು ಬಿಟ್ಬಿಟ್ಟು ಆ ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ಲು. ಅಲ್ಲೇನೇ ಇರಲಿ, ಅವ್ರ ವ್ಯಕ್ತಿಗತ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗಳನ್ನು ಅವರು ಅನುಭವಿಸಿದ್ದಾರೆ, ಬಿಟ್ಟರೆ ಅದು ವಿಚಾರ. ಆದರೆ ಇದು ಒಂದು ಉದಾಹರಣೆ ಹೇಳಬೇಕಂದ್ರೆ, ಇವತ್ತು ಕರ್ನಾಟಕದಲ್ಲಿ ನಾವು ಕನ್ನಡವನ್ನು ಹುಡುಕಬೇಕಾದಂಥ ಸಂದರ್ಭ ಬಂದಿದೆ. ನಿಮಗೆ ಅಭಿಮಾನ ಇರ್ಬೋದು, ಕೋಟೇಶ್ವರಿಗೆ ಅಭಿಮಾನ ಇರ್ಬೋದು, ಅಥವಾ ಲತಾ ಮೇಡಮ್ ಅವರಿಗೆ ಅಭಿಮಾನ ಇರ್ಬೋದು ಕನ್ನಡತನಕ್ಕೆ. ಅವರು ಕನ್ನಡವನ್ನು ಮನೆಯಲ್ಲಿ ಮಾತಾಡ್ಬೋದು, ತಮ್ಮ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಮಾಡುವುದು. ನೀವು ಸರಿದ ಕೂಡಲೇ ಅವ್ರು ಮಾತಾಡೋದು ಅವ್ರ ಭಾಷೆನೇ. ನೀವು ಸರಿದ ಕೂಡಲೇ ಕೋಟೇಶ್ವರ್ ಇದ್ದಾರೆ ಕಣೋ, ಲತಾ ಮೇಡಮ್ ಇದ್ದಾರೆ ಕಣೋ ಅಂತ ಅಂದಾಗ ನಿಮ್ಮ ಎದುರುಗಡೆ ಕನ್ನಡ ಮಾತಾಡ್ಬೋದು ಅವರು. ನೀವು ಸರಿದ ಕೂಡಲೇ ಅವ್ರು ಮಾತಾಡೋದು ಅವರ ಭಾಷೆನೇ. ಸೊ ಹಾಗಾಗಿ ಕರ್ನಾಟಕದಲ್ಲಿ ನಾವು ಕನ್ನಡವನ್ನು ಉಳಿಸ್ಕೋಬೇಕು ಅಂತಂದರೆ, ಕನ್ನಡವನ್ನು ಬೆಳೆಸಬೇಕು ಅಂತಂದರೆ, ಕನ್ನಡತನವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಇಲ್ಲಿ ಕಾನೂನಿನ ಅವಶ್ಯಕತೆ ಇದೆ ಸ್ವಾಮಿ. ಅದಕ್ಕೆ ಒಪ್ಕೊಳ್ಳಿ ನೀವು.